ನೇಪಾಳ ಟಿಬೆಟ್ ಗಡಿಯಲ್ಲಿ ಭೀಕರ ಪ್ರವಾಹ, 160 ಸಾವು, 106 ಮಂದಿ ನಾಪತ್ತೆ. ದುರಂತಕ್ಕೆ ಕಾರಣಗಳೇನು? ಹಿಮ ಪದರ ಕಳಚಿ ಅಪ್ಪಳಿಸಿದೆ. ಎರಡನೇ ಪ್ರವಾಹದ ಭೀತಿ, ಭೂ ವಿಜ್ಞಾನಿಗಳು ಹೇಳೋದೇನು? ನೇಪಾಳ ಟಿಬೆಟ್ ಗಡಿ ಭಾಗದಲ್ಲಿ ಸಂಭವಿಸಿದ ಭೀಕರ ಪ್ರವಾಹ ಹಾಗೂ ಭೂಕುಸಿತ ದುರಂತದಲ್ಲಿ 160 ಮಂದಿ ಮೃತಪಟ್ಟಿದ್ದಾರೆ. ಸುಮಾರು 750 ಮಂದಿ ನಾಪತ್ತೆಯಾಗಿದ್ದು, ಅವರಲ್ಲಿ 100ಕ್ಕೂ ಹೆಚ್ಚು ಭಾರತೀಯರು ಸೇರಿದ್ದಾರೆ. ನಾಪತ್ತೆಯಾದವರಲ್ಲಿ ವಿದೇಶಿ ಪ್ರವಾಸಿಗರು ಸೇರಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ನೇಪಾಳದ ಪ್ರವಾಸೋದ್ಯಮ ಸಚಿವಾಲಯದ ಮಾಹಿತಿ ಪ್ರಕಾರ ದುರಂತ ಸಂಭವಿಸಿದ ಕೆಲ ಸಮಯದವರೆಗೆ 403 ಪ್ರವಾಸಿಗರ ಬಗ್ಗೆ ಮಾಹಿತಿ ಲಭ್ಯವಾಗಿರಲಿಲ್ಲ. ಇವರಲ್ಲಿ 341 ಮಂದಿ ವಿದೇಶಿಯರು ಎನ್ನಲಾಗಿದೆ. ನಾಪತ್ತೆಯಾದ ವಿದೇಶಿ ಪ್ರವಾಸಿಗರಲ್ಲಿ ಕನಿಷ್ಠ 133 ಮಂದಿ ಭಾರತೀಯರು ಸೇರಿದ್ದಾರೆ ಎನ್ನಲಾಗಿತ್ತು. ಆಸ್ಟ್ರೇಲಿಯಾ, ಬ್ರಿಟನ್, ಮಲೇಷಿಯಾ, ನೆದರ್ಲ್ಯಾಂಡ್ಸ್, ಪೋರ್ಚುಗಲ್, ದಕ್ಷಿಣ ಆಫ್ರಿಕಾ, ದಕ್ಷಿಣ ಕೊರಿಯಾ ಹಾಗೂ ಅಮೆರಿಕದ ಪ್ರಜೆಗಳು ನಾಪತ್ತೆಯಾಗಿರುವವರ ಪಟ್ಟಿಯಲ್ಲಿದ್ದಾರೆ. ಪ್ರವಾಹಕ್ಕೆ ಅಸಲಿ ಕಾರಣವೇನು? ಪ್ರವಾಹ ಉಂಟಾಗುವುದಕ್ಕೆ ಕಾರಣವೇನು? ಪ್ರವಾಹಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಆದರೆ ಭೂಕಂಪದಿಂದ ಭೂಕುಸಿತ ಸಂಭವಿಸಿ ನದಿಯ ಹರಿವಿಗೆ ತಡೆ ಉಂಟಾಗಿರಬಹುದು ಎಂದು ನೇಪಾಳ ವಿದೇಶಾಂಗ ಸಚಿವರು ತಿಳಿಸಿದ್ದಾರೆ. ಟಿಬೆಟ್ ಗಡಿಯಲ್ಲಿ ಸಂಭವಿಸಿದ 4.4 ತೀವ್ರತೆಯ ಭೂಕಂಪವೇ ಕಾರಣವಾಗಿರಬಹುದು ಎಂದು ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ತಿಳಿಸಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಭೂಕಂಪದಿಂದ ಉಂಟಾದ ಹಿಮಕುಸಿತ ಈ ಭೀಕರ ಪ್ರವಾಹಕ್ಕೆ ದಾರಿ ಮಾಡಿಕೊಟ್ಟಿದೆ. Oh my god, मारे भाग कटाओ भाग. ಯುಎಸ್ ಜಿಯೋಲಾಜಿಕಲ್ ಸರ್ವೆ ವರದಿಯಂತೆ ಬೆಳಗ್ಗೆ 8:37ರ ಸುಮಾರಿಗೆ ಗೋಸೈನ್ ಕುಂಡದಿಂದ 47 ಕಿಲೋಮೀಟರ್ ಉತ್ತರಕ್ಕೆ ಟಿಬೆಟ್ ಪ್ರದೇಶದಲ್ಲಿ ಭೂಕಂಪ ಸಂಭವಿಸಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಉಪಗ್ರಹ ಚಿತ್ರಗಳ ವಿಶ್ಲೇಷಣೆಯು ನೇಪಾಳ ಚೀನಾ ಗಡಿಯ ರಸುವಾ ಗಡಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಹಿಮ ಮತ್ತು ಬಂಡೆಗಳ ಕುಸಿತದಿಂದಾಗಿ ಲೆಂಡೆ ನದಿಯಲ್ಲಿ ಪ್ರವಾಹ ಉಂಟಾಗಿರುವುದನ್ನು ದೃಢಪಡಿಸಿದೆ. ಕಲ್ಮಂಡು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಹಾಗೂ ಹವಾಮಾನ ಸಂಶೋಧಕ ರಿಜ್ಜನ್ ಭಕ್ತ ಕಾಯಾಸ್ತ ಅವರ ಪ್ರಕಾರ ಹಿಮಕುಸಿತ ಲೆಂಡೆ ನದಿಯನ್ನ ತಡೆಗಟ್ಟಿ ಅಪಾರ ಪ್ರಮಾಣದ ನೀರು ಶೇಖರಣೆಯಾಗುವಂತೆ ಮಾಡಿದೆ. ಬಳಿಕ ಆ ತಡೆ ಒಡೆದು ಭೋಟೆಕೋಶಿ ನದಿಗೆ ದಿಢೀರ್ ನೀರು ನುಗ್ಗಿದೆ. ಭೂಕಂಪ ಮತ್ತು ಹಿಮ ಕುಸಿತದ ನಡುವಿನ ಸಂಬಂಧದ ಬಗ್ಗೆ ತಜ್ಞರು ಹೆಚ್ಚಿನ ತನಿಖೆ ನಡೆಸುತ್ತಾ ಇದ್ದಾರೆ. ಕಳೆದ 14 ತಿಂಗಳಲ್ಲಿ ಈ ನದಿ 2ನೇ ಸಲ ಪ್ರವಾಹಕ್ಕೆ ಒಳಗಾಗಿದೆ ಎಂದು ನೇಪಾಳ ಮೂಲದ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಮೌಂಟೇನ್ ಡೆವಲಪ್ಮೆಂಟ್ ತಿಳಿಸಿದೆ. ಇದೇ ರೀತಿಯ ಗ್ಲೇಷಿಯಲ್ ಸರೋವರ ಸ್ಫೋಟದಿಂದಾಗಿ 2025ರ ಜುಲೈ 8ರಂದು ಭೋಟೆಕೋಶಿಯಲ್ಲಿ ಪ್ರವಾಹ ಸಂಭವಿಸಿತ್ತು. ಹಿಮ ಪದರ ಕಳಚಿ ಅಪ್ಪಳಿಸಿದೆ. ನೇಪಾಳ ಭೀಕರ ಪ್ರವಾಹಕ್ಕೆ ಎತ್ತರದ ಪರ್ವತಗಳಲ್ಲಿನ ಹಿಮ ಪದರವು ಕಳಚಿಕೊಂಡು ನದಿ ಕಣಿವೆಗೆ ಅಪ್ಪಳಿಸಿದ್ದೇ ಕಾರಣವೆಂದು ಪ್ರಾಥಮಿಕ ವಿಶ್ಲೇಷಣೆ ವರದಿ ಹೇಳಿದೆ. ಮತ್ತೊಂದೆಡೆ ನೇಪಾಳದ ವಿಪತ್ತು ನಿರ್ವಹಣಾ ಸಂಸ್ಥೆಯು ಉಪಗ್ರಹ ಮಾಹಿತಿಯ ಆಧಾರದ ಮೇಲೆ ನೇಪಾಳ ಚೀನಾ ಗಡಿಭಾಗದಲ್ಲಿ ಸಂಭವಿಸಿದ ಹಿಮ ಮತ್ತು ಬಂಡೆಗಳ ಭೂಕುಸಿತ ಪ್ರವಾಹಕ್ಕೆ ಕಾರಣವಾಗಿರಬಹುದು ಎಂದು ಪ್ರಾಥಮಿಕವಾಗಿ ತಿಳಿಸಿದೆ. ತಜ್ಞರ ಪ್ರಕಾರ ಬೃಹತ್ ಪ್ರಮಾಣದ ಬಂಡೆ ಹಿಮದ ಕುಸಿತದಿಂದ ನದಿಯ ಹರಿವು ತಡೆಗೊಳ್ಳುವ ಮೂಲಕ ಈ ನೀರು ಸಂಗ್ರಹವಾಗಿ ನಂತರ ಭಾರೀ ಪ್ರಮಾಣದಲ್ಲಿ ಕೆಳಭಾಗಕ್ಕೆ ಹರಿದು ಈ ದುರಂತ ಸಂಭವಿಸಿರಬಹುದು ಎಂದು ಹೇಳಲಾಗಿದೆ. ಇನ್ನು ಭೂವಿಜ್ಞಾನಿಗಳ ಪ್ರಕಾರ ಹಿಮ ಪದರದ ದೊಡ್ಡ ಭಾಗ ಕುಸಿತು ಬಿದ್ದು ನೀರು, ಹಿಮ ಮತ್ತು ಅವಶೇಷಗಳ ಶಕ್ತಿಶಾಲಿ ಪ್ರವಾಹ ಸೃಷ್ಟಿಯಾಗಿದೆ. ಉಪಗ್ರಹ ಚಿತ್ರಗಳ ಪ್ರಕಾರ 17,000 ಅಡಿ ಎತ್ತರದಿಂದ 2,000 ಅಡಿ ಅಗಲದ ಹಿಮ ಪದರದ ಭಾಗವು ಕಳಚಿ ಬಿದ್ದಿರುವುದು ಗೋಚರಿಸಿರುವುದಾಗಿ ಕ್ಯಾಲ್ಗರಿ ವಿವಿಯ ಭೂವಿಜ್ಞಾನಿ ಡೇನಿಯಲ್ ಶಿಗರ್ ತಿಳಿಸಿದ್ದಾಗಿ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಎರಡನೇ ಪ್ರವಾಹದ ಭೀತಿ.
ಗಡಿ ಭಾಗದ ನದಿಯ ಮೇಲ್ಭಾಗದಲ್ಲಿ ಇನ್ನೂ ತಡೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ಮತ್ತೊಂದು ಪ್ರವಾಹ ಸಂಭವಿಸುವ ಅಪಾಯ ಇದೆ ಎಂದು ತಜ್ಞರು ಎಚ್ಚರಿಸಿದ್ದಾರೆ. ನದಿ ತೀರದ ಅಪಾಯಕಾರಿ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗ್ತಾ ಇದೆ. ನೇಪಾಳ ಸೇನೆ ಹೆಲಿಕಾಪ್ಟರ್ಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ದು ಹಲವರನ್ನ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರೊಂದಿಗೆ ಮಾತನಾಡಿ ಭಾರತದ ಸಂಪೂರ್ಣ ಬೆಂಬಲ ಭರವಸೆ ನೀಡಿದ್ದಾರೆ. ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಸಂತ್ರಸ್ತ ಭಾರತೀಯರಿಗಾಗಿ +9775851316807 ಮತ್ತು +977971091075000 ತುರ್ತು ಸಹಾಯವಾಣಿಗಳನ್ನು ಆರಂಭಿಸಿದೆ. ಟಿಬೆಟ್ ಕಡೆಯಿಂದ ಚೀನಾದ ಪೀಪಲ್ಸ್ ಆರ್ಮ್ಡ್ ಪೊಲೀಸ್ ಮತ್ತು ನೇಪಾಳ ಕಡೆಯಿಂದ ಸೇನಾ ಹೆಲಿಕಾಪ್ಟರ್ಗಳು ಸಂವಹನ ಸಂಪೂರ್ಣ ಸ್ಥಗಿತಗೊಂಡಿರುವ ಕಣಿವೆ ಪ್ರದೇಶಗಳಲ್ಲಿ ಯಾತ್ರಿಕರ ಪತ್ತೆಗೆ ತೀವ್ರ ಶೋಧ ನಡೆಸುತ್ತಿವೆ. ಹಠಾತ್ ಪ್ರವಾಹವು ಹಲವಾರು ವಸಾಹತುಗಳ ರಸ್ತೆಗಳು, ಸೇತುವೆಗಳು, ಭದ್ರತಾ ಕಂಬಗಳು ಮತ್ತು ಜಲವಿದ್ಯುತ್ ಯೋಜನೆಗಳಿಗೆ ವ್ಯಾಪಕ ಹಾನಿಯನ್ನುಂಟು ಮಾಡಿದೆ. ನೇಪಾಳ ಸೇನೆ, ಸಶಸ್ತ್ರ ಪೊಲೀಸ್ ಪಡೆ ಮತ್ತು ನೇಪಾಳ ಪೊಲೀಸರ ತಂಡಗಳು ನಿರಂತರ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸುತ್ತಿವೆ.